ವರದೋಸ್ತು ನಿರಂತರಂ ಚಾರ್ವಪೂರ್ವಪದಶ್ರೇಣೀಂ ದುರ್ವಾಕ್ ಗರ್ವಾಪಹಾರಿಣೀಂ ಸರ್ವೇಷ್ಟಕಾರಿಣೀಮುರ್ವೀಂ ಕುರ್ವೇ ಸರಸಭಾರತೀಂ. ವಾದಿರಾಜಗುರು ಸಾರ್ವಭೌಮರು ಸರಸಭಾರತೀ ವಿಲಾಸ ಅನ್ನುವಂತಹ ಒಂದು ಗ್ರಂಥವನ್ನ ರಚನೆ ಮಾಡ್ತಾರೆ. ಇದರ ಉದ್ದೇಶ ಏನು ಅಂದ್ರೆ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವಾಚಾರ್ಯರು ಒಟ್ಟು ಒಂದು ತತ್ವವನ್ನ ನಮ್ಮ ಮುಂದೆ ಇಡ್ತಾರೆ. ಏನು ತತ್ವ ಅಂದ್ರೆ, ದೇವರನ್ನ ಚೆನ್ನಾಗಿ ಭಕ್ತಿ ಮಾಡುವಂತಹ ಒಂದು ಗುಂಪು, ದೇವರನ್ನ ಚೆನ್ನಾಗಿ ಭಕ್ತಿ ಮಾಡುವಂತಹವರು ದೇವತೆಗಳು, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಆ ದೇವತೆಗಳಲ್ಲೂ ದೇವರನ್ನ ಅಸಾಧಾರಣವಾಗಿ ಭಕ್ತಿ ಮಾಡತಕ್ಕಂತಹ ವ್ಯಕ್ತಿಗಳು. ಈಗ ದೇವರನ್ನ ಏನೂ ಕೇಳೋದಿಲ್ಲ ಅವರು, ದೇವರಿಗೋಸ್ಕರ ದೇವರಲ್ಲಿ ಭಕ್ತಿ ಮಾಡ್ತಾರೆ. ಅವರಿಗೆ ಮೋಕ್ಷವೂ ಬೇಡ, ಅಷ್ಟು ದೃಢವಾಗಿ ಭಗವಂತನನ್ನ ನಂಬಿ ಭಕ್ತಿ ಮಾಡತಕ್ಕಂತಹ ಒಂದು ವರ್ಗ. ಅದರಲ್ಲಿ ಒಬ್ಳು ಮಹಾಲಕ್ಷ್ಮೀ ದೇವಿ, ಅವಳಿಗೆ ನಿತ್ಯ ಮುಕ್ತಳಾದ್ದರಿಂದ ಅವಳಿಗೇನಿಲ್ಲ. ಬ್ರಹ್ಮದೇವರು, ವಾಯುದೇವರು, ಸರಸ್ವತೀ ದೇವಿ, ಭಾರತೀ ದೇವಿ, ಈ 5 ಜನಗಳನ್ನ ಪರಶುಕ್ಲತ್ರಯರು, ಅಚ್ಛಿನ್ನ ಭಕ್ತರು ಅಂತ ಕರೀತಾರೆ. ಅಲ್ಲಿಂದ ಕೆಳಗೆ ಗರುಡ, ಶೇಷ, ರುದ್ರ, ಸುಪರ್ಣಿ, ವಾರುಣಿ, ಪಾರ್ವತಿ, ಈ ಎಲ್ಲ ದೇವತೆಗಳನ್ನ ಛಿನ್ನ ಭಕ್ತರು ಅಂತ. ಅಂದ್ರೆ ಅವಾಗವಾಗ ದೇವರಲ್ಲಿ ಭಕ್ತಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಈ ದೇವತೆಗಳೆಲ್ಲರೂ ಕೂಡ, ಫಾರ್ ಎಕ್ಸಾಂಪಲ್ ಕೃಷ್ಣ ಪಾರಿಜಾತವನ್ನ ಹೊತ್ಕೊಂಡು ಬರುವಾಗ ಸರ್ವೋತ್ತಮ ಅಂತ ಸ್ತೋತ್ರ ಮಾಡಿದ ಈ ದೇವತೆಗಳೇ ಕೃಷ್ಣದೇವರ ಅಪೋಸಿಟ್ ಆಗಿ ಯುದ್ಧವನ್ನು ಮಾಡಿದ್ರು. ಹಾಗೆ ವಾಯುದೇವರು ಯಾವ ರೂಪದಲ್ಲಾಗ್ಲಿ, ಬ್ರಹ್ಮದೇವರಾಗ್ಲಿ, ಸರಸ್ವತಿ ಭಾರತೀಯರಾಗ್ಲಿ, ದೇವರ ವಿಷಯದಲ್ಲಿ ನೆಗೆಟಿವ್ ಥಿಂಕಿಂಗೇ ಇಲ್ಲ. ಭಗವಂತನ ವಿಷಯದಲ್ಲಿ ವಿಶೇಷವಾಗಿ ಭಕ್ತಿಯಿಂದ ನಡ್ಕೊಳ್ತಾರೆ. ಆದ್ದರಿಂದ ಅವರನ್ನ ಪರಶುಕ್ಲತ್ರಯರು. ಆ ಪರಶುಕ್ಲತ್ರಯರ ಸ್ವರೂಪ ನಿರ್ಣಯವನ್ನ ವಾದಿರಾಜರು ಮಾಡ್ತಾರೆ. ಪರಶುಕ್ಲರು ಅಂದ್ರೆ ಏನು? ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ನಾನು ಮೊದಲೇ ಹೇಳಿದ ಹಾಗೆ, ತಸ್ಮಾದೇಕೋ ವಾಯುರೇವ ಧರ್ಮೇ ಭಾಗವತೆ ಸ್ಥಿತಃ ಲಕ್ಷ್ಮೀ ಸರಸ್ವತಿ ಚೇತಿ ಪರಶುಕ್ಲತ್ರಯಂ ಸ್ಮೃತಂ ಅಂತ ಮಧ್ವಾಚಾರ್ಯರ ಮಾತು. ಈ ಸರಸಭಾರತೀ ವಿಲಾಸ ಅನ್ನುವ ಗ್ರಂಥಕ್ಕೆ ಬೇಸ್, ಮೂಲ ವಾಕ್ಯ ಅದೇ. ಆ ಮೂಲವಾಕ್ಯವನ್ನ ತಗೊಂಡು ವಾದಿರಾಜ ಸ್ವಾಮಿಗಳು 12 ವಿಲಾಸದಲ್ಲಿ ತತ್ವವನ್ನ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ. ಅದರಲ್ಲಿ ಶ್ರವಣ ಮಾಡುವವರಿಗೆ, ಪಾಠ ಮಾಡುವವರಿಗೆ, ಪಾರಾಯಣ ಮಾಡುವವರಿಗೆ 108 ವಿಘ್ನ ಬರುತ್ತೆ, ಬೇಕಾದಷ್ಟು ವಿಘ್ನಗಳು ಬರುತ್ತೆ. ಆ ವಿಘ್ನಗಳನ್ನ ಪರಿಹಾರ ಮಾಡಿಕೊಳ್ಳಿಕ್ಕಾಗಿ ಭಗವಂತನಿಂದ ಆರಂಭ ಮಾಡಿಕೊಂಡು ಸಕಲ ದೇವತೆಗಳ ತನಕ ಎಲ್ಲರ ಸ್ತೋತ್ರವನ್ನು ಮಾಡ್ತಾರೆ. 2 ವಿಲಾಸಗಳಲ್ಲಿ ಭಗವಂತನಿಂದ ಆರಂಭ ಮಾಡಿಕೊಂಡು ಸಕಲ ದೇವತೆಗಳವರೆಗೂ, ಹರಿಪ್ರಿಯ ವಿಲಾಸ, ಸುರಪ್ರಿಯ ವಿಲಾಸ ಅಂತ 2 ವಿಲಾಸದಲ್ಲಿ ಆಲ್ಮೋಸ್ಟ್ 100 ಶ್ಲೋಕಗಳಲ್ಲಿ ಸಕಲ ದೇವತೆಗಳ ಪ್ರಾರ್ಥನೆಯನ್ನ ಮಾಡಿದ ವಾದಿರಾಜ ಸ್ವಾಮಿಗಳವರು ಈಗ 3ನೇ ವಿಲಾಸದಿಂದ ಈ ಗ್ರಂಥ ಯಾಕೆ ಬಂತು ಅನ್ನೋದನ್ನ ಹೇಳ್ತಾರೆ. ಶ್ರೀ ಬ್ರಹ್ಮವಾಣಿ ಪ್ರಾಣೇಶ ಭಾರತ್ಯಾಖ್ಯಾ ಪರೇ ಹರೌ ಪಂಚೇಮಾಶ್ಚಂಚಲಾನೈವ ಕಥಂಚನ ಕದಾಚನ. ಏನಿದು ಹೇಳ್ತಾರೆ ವಾದಿರಾಜ ಸ್ವಾಮಿಗಳು. ಶ್ರೀ, ಶ್ರೀ ಅಂದ್ರೆ ಮಹಾಲಕ್ಷ್ಮೀ ದೇವಿ, ಬ್ರಹ್ಮದೇವರು, ವಾಣಿ ಸರಸ್ವತೀ ದೇವಿ, ಪ್ರಾಣೇಶ ವಾಯುದೇವರು, ಮುಖ್ಯ ಪ್ರಾಣದೇವರು, ಭಾರತೀ ದೇವಿ. ಈ 5 ಜನಗಳು ಯಾರ್ಯಾರು? ಲಕ್ಷ್ಮೀ, ಬ್ರಹ್ಮ, ಸರಸ್ವತಿ, ವಾಯುದೇವರು, ಭಾರತೀ ದೇವಿ. ಈ 5 ಜನಗಳು ಪರೇ ಹರವು,
ಸರ್ವೋತ್ತಮನಾದಂತಹ ಭಗವಂತನ ವಿಷಯದಲ್ಲಿ, ಶ್ರೀಹರಿಯ ವಿಷಯದಲ್ಲಿ ಯಾವಾಗಲೂ ಕೂಡ ಒಂದು ಸ್ವಲ್ಪವೂ ವ್ಯತ್ಯಾಸವೇ ಆಗೋದಿಲ್ಲ ಅವರಿಗೆ. ಅಂದ್ರೆ ಏನು ದೇವರ ವಿಷಯದಲ್ಲಿ ವ್ಯತ್ಯಾಸ ಆಗೋದು ಅಂದ್ರೆ ಏನು ಅಂದ್ರೆ, ದೇವರು ಅಂದ್ರೆ ಯಾರು ಅಂತ ಜಿಜ್ಞಾಸೆ ಬರುತ್ತೆ. ಸ್ವತಂತ್ರನಾದವನು ಭಗವಂತ, ಎಲ್ಲ ಗುಣಪೂರ್ಣನಾದವನು ಭಗವಂತ, ದೋಷವೇ ಇಲ್ಲದವನು ಭಗವಂತ, ಜಗತ್ತಿಗೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇದೆಲ್ಲವನ್ನ ಕೊಡತಕ್ಕಂಥವನು ಭಗವಂತ. ಇದು ಭಗವಂತನ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ, ಅಸಾಧಾರಣವಾದ ದೇವರ ಲಕ್ಷಣ. ಅಂದ್ರೆ ಏನು? ನಾರಾಯಣ ಸರ್ವೋತ್ತಮ, ನಾರಾಯಣ ಗುಣಪರಿಪೂರ್ಣ, ನಾರಾಯಣ ದೋಷ ದೂರ, ಅವನಿಗೆ ದೋಷವೇ ಇಲ್ಲ, ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡತಕ್ಕಂಥವನು ದೇವರೇ ಅನ್ನುವ ವಿಷಯದಲ್ಲಿ ಅವರು ಅಂದ್ರೆ ಲಕ್ಷ್ಮೀದೇವಿ, ಬ್ರಹ್ಮವಾಯುಗಳು, ಸರಸ್ವತಿ ಭಾರತೀಯರು ಒಂದು ಸ್ವಲ್ಪವೂ ವ್ಯತ್ಯಾಸ ಮಾಡಿಕೊಳ್ಳೋದಿಲ್ಲ. ಅಂದ್ರೆ ನಾನೇ ಸರ್ವೋತ್ತಮ ಅಂತ ಹೇಳಲ್ಲ, ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದವನು ನಾನೇ ಅಂತ ಹೇಳಲ್ಲ, ದೇವರಲ್ಲಿ ದೋಷ ಇದೆ ಅಂತ ಹೇಳಲ್ಲ, ಸೃಷ್ಟಿ ನಾನು ಮಾಡ್ತೀನಿ, ಲಯ ಶಿವ ಮಾಡ್ತಾನೆ, ಅದಾದ ಸ್ಥಿತಿ ಮಾತ್ರ ನಾರಾಯಣ ಮಾಡೋದು ಇತ್ಯಾದಿಗಳು ಯಾವುದೂ ಇಲ್ಲ. ಈಗ ರುದ್ರಾದಿ ದೇವತೆಗಳನ್ನ ನಾವು ತಗೊಂಡ್ರೆ ನಾನೇ ಸರ್ವೋತ್ತಮ ಅಂತ ಗ್ರಂಥಗಳನ್ನ ಬರೆದು ಬಿಟ್ರವರು. ಅವರು ಬರೆದ್ರು, ಅವರ ಕೈಲಿ ಬರೆಸಿದ್ರು ಅಲ್ವಾ. ಚಾರ್ವಾಕ ಮತ ಪ್ರವರ್ತನೆ ಬೃಹಸ್ಪತ್ಯಾಚಾರ್ಯ ಕೈಲಿ ದೇವರೇ ಇಲ್ಲ ಅಂತ ನಾಸ್ತಿಕವಾದವನ್ನ ಸ್ಟಾರ್ಟ್ ಮಾಡಿಸಿದ್ರು. ದುರ್ಗಾ, ಶಿವ, ಸ್ಕಂದ, ಗಣಪತಿ, ಸೂರ್ಯ ಇವರೆಲ್ಲರೂ ನಾವೇ ಸರ್ವೋತ್ತಮರು, ನಾವೇ ಸರ್ವೋತ್ತಮರು ಅಂತ ಹೇಳ್ಕೊಂಡ್ರು. ಸೃಷ್ಟಿಯಾದಿಗಳನ್ನು ಮಾಡತಕ್ಕಂಥವ್ರು ನಾವೇ, ದೋಷ ದೂರರು ನಾವೇ, ಗುಣಪೂರ್ಣರು ನಾವೇ, ಸ್ವತಂತ್ರರು ನಾವೇ ಅಂತ ಅವರವರೇ ಬರ್ಕೊಂಡ್ಬಿಟ್ರು. ಆದ್ರೆ ವೇದಗಳು ಹೇಳಿದ ಸಕಲ ಶಾಸ್ತ್ರಗಳೂ ನಮಗೆ ನಿರ್ಣಯವನ್ನ ಮಾಡಿಕೊಟ್ಟ ಈ ತತ್ವದಲ್ಲಿ ಭಗವಂತ ಗುಣಪೂರ್ಣ, ದೋಷ ದೂರ, ಅವನೇ ಸೃಷ್ಟಿಯಾದಿಗಳನ್ನು ಪ್ರಪಂಚಕ್ಕೆ ಮಾಡ್ತಾನೆ, ಅವನು ಸ್ವತಂತ್ರ ಅನ್ನುವಂತಹ ಶಾಸ್ತ್ರದ ಈ ಕಾನ್ಸೆಪ್ಟ್ಗೆ ಅಪೋಸಿಟ್ ಆಗಿ ಬ್ರಹ್ಮದೇವರು, ಸರಸ್ವತಿ, ಭಾರತಿ, ವಾಯುದೇವರು, ಲಕ್ಷ್ಮೀದೇವಿ ಈ 5 ಜನಗಳು ಹೋಗೋದೇ ಇಲ್ಲ. ದೇವರಿಗೆ ಆಪೋಸಿಟ್ ಆಗಿ, ನಾರಾಯಣನಿಗೆ ವಿರುದ್ಧವಾಗಿ ಯಾವತ್ತೂ ನಡ್ಕೊಳ್ಳೋದಿಲ್ಲ ಈ 5 ಜನ ದೇವತೆಗಳು. ಅದರಲ್ಲಿ ಒಟ್ಟಿರೋದು ಎಷ್ಟು ಜನ ಈ ಗುಂಪಲ್ಲಿ? 5 ಜನ ಇದ್ದಾರೆ. ಆದ್ರೆ ಈ ಗುಂಪನ್ನ ಏನ್ ಕರೀತೇವೆ? ಪರಶುಕ್ಲತ್ರಯ ಅಂತ ಕರೆದು ಬಿಡ್ತೇವೆ. ಪರಶುಕ್ಲ ಅನ್ನೋದಕ್ಕೆ ಅರ್ಥ ಕೊಡ್ತಾರೆ 3ನೇ ಶ್ಲೋಕದಲ್ಲಿ ವಾಯುದೇವರು, ವಾದಿರಾಜ ಸ್ವಾಮಿಗಳು. ಪರಶುಕ್ಲತ್ರಯ ಅಂತ ನೀವು ಸಾಮಾನ್ಯವಾಗಿ ಶಬ್ದ ಕೇಳಿರ್ತೀರಿ, ಅರ್ಥ ಗೊತ್ತಿಲ್ಲ ಅಂದ್ರೆ ವಾದಿರಾಜರು ತುಂಬಾ ಚೆನ್ನಾಗಿ ಅರ್ಥವನ್ನು ಹೇಳ್ತಾರೆ ಇದರಲ್ಲಿ. ಆದ್ರೆ ತ್ರಯ ಅಂದ್ರೆ ಏನು? 3 ಅಂತ ಅರ್ಥ. ಆದ್ರೆ ಇಲ್ಲಿ ಇರೋ ದೇವತೆಗಳೆಷ್ಟು? 5 ಜನ. ಪರಶುಕ್ಲ ಪಂಚ ಅಂತ ಆಗಬೇಕು. ಪರಶುಕ್ಲ ತ್ರಯ ಅಂತ ಹೇಗಾಯ್ತು? ಲಕ್ಷ್ಮೀದೇವಿ, ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ, ಭಾರತಿ 5 ಜನಗಳನ್ನ ಸೇರಿಸಿದಾಗ ಒಟ್ಟು 3 ಆಯ್ತು ಅಂತಾರೆ ವಾದಿರಾಜರು. ಅಲ್ಲ, 5 ಆಗ್ಬೇಕಾಗಿದ್ದು 3 ಹೇಗಾಯ್ತು ಅಂತ ಪ್ರಶ್ನೆ ಮಾಡಿದ್ರೆ ಅವರೇ ಉತ್ತರ ಕೊಡ್ತಾರೆ. ಏಕೀಭಾವಾತ್ ಬ್ರಹ್ಮವಾಯುವೋ ತತ್ಪತ್ನ್ಯೋಸ್ತದ್ವದೇವಹಿ ಏಕೀಭಾವೇ ಸತೀಮಾಸ್ತು ತಿಸ್ರೋ ಭುವನ್ ಹಿ ದೇವತಾಃ. ಇದರಲ್ಲಿ ಬ್ರಹ್ಮವಾಯುವೋ ಏಕೀಭಾವಾತ್, ಅಲ್ಲಿ ಬ್ರಹ್ಮದೇವರು ಮತ್ತು ವಾಯುದೇವರು ಅವರಿಬ್ರು ಒಂದೇ. ಅಂದ್ರೆ ಈಗ ವಾಯುದೇವರು ಪಿಂಡಾಂಡ ನಿಯಾಮಕರಾಗಿದ್ದಾರೆ. ಪಿಂಡಾಂಡ ಅಂದ್ರೆ ದೇಹ. ನಮ್ಮ ದೇಹದಲ್ಲಿ ಇದ್ದು ನಮ್ಮನ್ನ ಉಸಿರಾಡುವಂತೆ ಮಾಡಿಸಿ ಪ್ರತಿನಿತ್ಯ ನಮ್ಮಲ್ಲಿ 21,600 ಸಲ ಉಸಿರಾಡಿಸ್ತಾ ಹಂಸಮಂತ್ರ ಜಪವನ್ನ ಮಾಡ್ತಾ ಇರ್ತಾರೆ ವಾಯುದೇವರು. ಇನ್ನು ಬ್ರಹ್ಮಾಂಡ ನಿಯಾಮಕರಾಗಿ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡತಕ್ಕಂತ ವ್ಯಕ್ತಿಗಳಾಗಿ ಯಾರು ನಿಂತಿದ್ದಾರೆ? ಬ್ರಹ್ಮದೇವರಿದ್ದಾರೆ. ಆದ್ರೆ ಆಕ್ಚುಯಲ್ ಆಗಿ ಬ್ರಹ್ಮದೇವರು ವಾಯುದೇವರು ಇಬ್ರು ಒಂದೇ.
ಒಂದೇ ಅಂದ್ರೆ ಇವತ್ತಿನ ವಾಯುದೇವರೇ ನಾಳೆ ಬ್ರಹ್ಮದೇವರು ಆಗುವಂಥದ್ದು. ಆದ್ದರಿಂದ ಅವರಿಬ್ಬರನ್ನ ಬೇರೆ ಬೇರೆ ಡಿಫರ್ ಅಂತ ತನಿ ಅಂತ ಮಾಡಿಲ್ಲ. ಅವರಿಬ್ರು ಒಂದೇ. ಒಬ್ಬ ಬ್ರಹ್ಮಾಂಡ ನಿಯಾಮಕ, ಇನ್ನೊಬ್ಬ ಪಿಂಡಾಂಡ ನಿಯಾಮಕ. ಬ್ರಹ್ಮಾಂಡ ನಿಯಾಮಕರಾಗಿ ಬ್ರಹ್ಮದೇವರು, ಪಿಂಡಾಂಡ ನಿಯಾಮಕರಾಗಿ ವಾಯುದೇವರು. ಪಿಂಡಾಂಡ ಅಂದ್ರೆ ಗೊತ್ತು ನಮ್ಮ ಶರೀರ. ಆದ್ದರಿಂದ 5 ದೇವತೆಗಳು ಅಂತ ತಗೊಂಡ್ರೆ ಲಕ್ಷ್ಮೀ ದೇವಿನ ಪ್ರತ್ಯೇಕ ಇಟ್ಬಿಡಿ. ಲಕ್ಷ್ಮೀ ದೇವಿಗೆ ಸಮಾನರು ಯಾರು ಇಲ್ಲವೇ ಇಲ್ಲ. ಭಗವಂತ ಬಿಟ್ರೆ ಲಕ್ಷ್ಮೀ ದೇವಿಗೆ ಸಮಾನರು ಬೇರೆ, ಉತ್ತಮರು ಬೇರೆ ಯಾರು ಇಲ್ಲ. ಆದ್ದರಿಂದ ಲಕ್ಷ್ಮಿ ಅಂತ ಒಂದಿಟ್ಕೊಂಡ್ರೆ, ಲಕ್ಷ್ಮಿ ಆದ್ಮೇಲೆ ಬ್ರಹ್ಮ ವಾಯು, ಅಲ್ಲಿಗೆ 3 ಆಗ್ಬೇಕಾಗಿತ್ತು. ಫಸ್ಟ್ ಲಕ್ಷ್ಮಿ, ಸೆಕೆಂಡ್ ಬ್ರಹ್ಮದೇವರು, ಥರ್ಡ್ ವಾಯುದೇವರು. ಆದ್ರೆ ಏನಾಗಿದೆ, ವಾದಿರಾಜರಂತಾರೆ ಬ್ರಹ್ಮ ವಾಯು ಬೇರೆ ಬೇರೆ ಅಲ್ಲ. ಆದ್ದರಿಂದ ಆ 2 ತೆಗೆದು 1 ಅಂತ ಮಾಡ್ತಾರೆ. ಬ್ರಹ್ಮ ವಾಯು ಒಂದೇ. ಅಲ್ಲಿಗೆ ಲಕ್ಷ್ಮಿ 1, ಬ್ರಹ್ಮದೇವರು ವಾಯುದೇವರು ಇಬ್ರು ಒಂದೇ, ಆದ್ದರಿಂದ 2. ಇನ್ನು ಬ್ರಹ್ಮವಾಯುಗಳು ಹೇಗೆ ಸಮಾನರೋ ಹಾಗೆ ಬ್ರಹ್ಮವಾಯುಗಳ ಹೆಂಡತಿಯರಾದ ಸರಸ್ವತಿ ಭಾರತೀಯರು ಹಾಗೆ ಸಮಾನರು. ಆದ್ದರಿಂದ 5 3 ಮಾಡೋ ಕ್ರಮ. 5 ದೇವತೆಗಳು ಅಂತ ಆಗ್ಬೇಕಾಗಿದ್ದನ್ನ 3 ದೇವತೆಗಳು ಅಂತ ಮಾಡುವ ಕ್ರಮ ಹೇಗೆ ಇಲ್ಲಿ? ಲಕ್ಷ್ಮಿ ಬ್ರಹ್ಮವಾಯು ಒಂದೇ, ಸರಸ್ವತಿ ಭಾರತಿ ಒಂದೇ. ಆದ್ದರಿಂದ ಸರಸ್ವತಿ ಭಾರತೀಯರನ್ನ 1, ಬ್ರಹ್ಮವಾಯುಗಳು 1 ಅಂತ ಇಟ್ಕೊಂಡ್ರೆ 5 ಜನಗಳು 3 ಗುಂಪಾಯ್ತು. ಲಕ್ಷ್ಮಿ, ಬ್ರಹ್ಮವಾಯು, ಸರಸ್ವತಿ ಭಾರತಿ. ಅಂದ್ರೆ 5 ದೇವತೆಗಳನ್ನ 3 ಮಾಡುವಂತ ಕ್ರಮ. ಸ್ವಲ್ಪ ಕಷ್ಟ ಆಗುತ್ತಿದ್ದು, ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ಲ ಅಂತ ಹೇಳಿ ಇನ್ನೊಂದ್ಸಲ ಹೇಳ್ತೀನಿ ನಾನು. ಅರ್ಥ ಆಯ್ತು, ಅರ್ಥ ಆಯ್ತು. ಆಯ್ತಲ್ವೇನ್? ಡೌಟ್ಸ್ ಇಲ್ಲ ಅಲ್ವಾ? ಸರಿ. ಹಾ, ಬ್ರಹ್ಮವಾಯು ಸರಸ್ವತಿ ಭಾರತಿ 2 ಒಂದೇ ಗುಂಪಾದ್ರಿಂದ ಲಕ್ಷ್ಮಿ ಫಸ್ಟ್, ಬ್ರಹ್ಮವಾಯು ಸೆಕೆಂಡ್, ಸರಸ್ವತಿ ಭಾರತಿ ಥರ್ಡ್. ಹೀಗೆ ಮಾಡಿಕೊಂಡಾಗ 5 ದೇವತೆಗಳು 3 ಗುಂಪಾಯ್ತು. ಅರ್ಥ ಆಯ್ತಲ್ವಾ? ಆಯ್ತು. ಲಕ್ಷ್ಮಿ, ಬ್ರಹ್ಮವಾಯು, ಸರಸ್ವತಿ ಭಾರತಿ. ಅವಾಗೇನಾಯ್ತು? ತ್ರಯ ಅಂತ. ಇವಾಗ ತ್ರಯ ಅಂತ ಬಂತು. ತ್ರಯ ದೇವತೆಗಳು. ತ್ರಯ ದೇವತೆಗಳು ಅಂದ್ರೆ ಯಾರು? ಲಕ್ಷ್ಮಿ, ಬ್ರಹ್ಮವಾಯು, ಸರಸ್ವತಿ ಭಾರತಿ. ಬ್ರಹ್ಮದೇವರಿಗೆ ವಾಯುದೇವರಿಗೆ ಡಿಫರೆನ್ಸ್ ಇಲ್ಲ, ಆದ್ದರಿಂದ ಅವರಿಬ್ರು ಒಂದೇ. ಸರಸ್ವತಿ ದೇವಿಗೆ ಭಾರತೀ ದೇವಿಗೆ ಡಿಫರೆನ್ಸ್ ಇಲ್ಲ, ಆದ್ದರಿಂದ ಅವರಿಬ್ರು ಒಂದೇ. ಆದ್ದರಿಂದ 3 ಗುಂಪಾಯ್ತದು. ಅದನ್ನೇ ತ್ರಯ ಅಂತರು ವಾದಿರಾಜರು. ತಿಸ್ರೋ ಭೂವನ್ಹಿ ದೇವತಾ, 5 ದೇವತೆಗಳನ್ನ 3 ಗುಂಪು ಮಾಡಿದ್ರು, ಅದೇ ತ್ರಯ. ಇದರಲ್ಲಿ ಪರಶುಕ್ಲತ್ರಯ ಅಂತ ಆಗಬೇಕು. ತ್ರಯ ಅನ್ನುವ ವರ್ಡಿನ ಮೀನಿಂಗ್ ಗೊತ್ತಾಯ್ತು. ಈಗ ವಾದಿರಾಜ ಸ್ವಾಮಿಗಳು ಪರಶುಕ್ಲ ಅನ್ನುವ ಶಬ್ದಕ್ಕೆ ಮೀನಿಂಗ್ ಹೇಳ್ತಾರೆ. ಏನು? ಅವಾಗಿ ಗೊತ್ತಾಗುತ್ತೆ ನಮಗೆ. ಪರಶುಕ್ಲತ್ರಯ ಅಂದ್ರೆ ಈಸಿಯಾಗಿ ಅದರ ಮೀನಿಂಗ್ ಏನು ಅಂತ ನಮಗೆ ಗೊತ್ತಾಗ್ಬಿಡತ್ತೆ. ಏನದು ಪರಶುಕ್ಲ ಅಂದ್ರೆ? ರಾಜರಂತಾರೆ ಕೇಳಿ. ಯಚ್ಛುದ್ಧ ಪರಪರ್ಯಾಯಂ ಪದಂ ಶುಕ್ಲಾಭಿಧಂ ಬುಧಾಃ ಆಹುಸ್ತೇನ ಪರೇ ತತ್ವೇ ಶುಕ್ಲಮೇತತ್ ತ್ರಯಂ ಕಿಲ. ವಾದಿರಾಜರಂತಾರೆ ಪರಶುಕ್ಲತ್ರಯ. ಶುಕ್ಲ ಅಂತ ಒಂದು ಶಬ್ದ ಪ್ರಯೋಗ ಮಾಡ್ತಾರೆ. ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಅಂತ ಒಂದು ಶುಕ್ಲ ಶುಕ್ಲ ಅಂತಾರೆ. ಶುಕ್ಲ ಅಂದ್ರೆ ಏನ್ ಗೊತ್ತಾ? ಶುದ್ಧ ಅಂತ ಅರ್ಥ. ಶುಕ್ಲ ಅಂದ್ರೇನು? ಶುದ್ಧ. ಜ್ಞಾನಿಗಳು ಶುಕ್ಲ ಅನ್ನುವಂತಹ ವರ್ಡ್ಗೆ, ಶಬ್ದಕ್ಕೆ ಶುದ್ಧ, ಕ್ಲೀನ್ ಅಂತ ಅರ್ಥ ಕೊಡ್ತಾರೆ. ಶುಕ್ಲ ಈಸ್ ಈಕ್ವಲ್ ಟು ಶುದ್ಧ, ಅಥವಾ ಶುದ್ಧ ಈಸ್ ಈಕ್ವಲ್ ಟು ಶುಕ್ಲ. ಇನ್ನು ಪರ ಅಂತ ಗೊತ್ತಾಗಬೇಕು. ಪರ ಅಂದ್ರೇನು? ಸರ್ವೋತ್ತಮ ಅಂತ ಅರ್ಥ. ಎಲ್ಲರಿಗಿಂತ ಬೇರೆ, ಜೀವಕ್ಕಿಂತ ಭಿನ್ನ, ಜಡಗಳಿಗಿಂತ ಭಿನ್ನ,
ಪ್ರಕೃತಿಗಿಂತ ಭಿನ್ನ. ಪರ ಅಂದ್ರೆ ಬೇರೆ ಅಂತ ಒಂದು ಅರ್ಥ ಇದೆ, ಪರ ಅಂದ್ರೆ ಸರ್ವೋತ್ತಮ ಅಂತ ಅರ್ಥ ಇದೆ. ಜೀವ, ಜಡ, ಪ್ರಕೃತಿ ಈ ಮೂರಕ್ಕಿಂತಲೂ ಭಿನ್ನನಾಗಿ ಸರ್ವೋತ್ತಮನಾಗಿ ನಿಂತಿರುವ ಶ್ರೀಹರಿಯನ್ನ ಪರ ಅಂತ ಕರೆದರು. ಪರ ಶುಕ್ಲ ಏನಂಗಂದ್ರೆ ಪರ ಅಂದ್ರೆ ಸರ್ವೋತ್ತಮನಾದ ಭಗವಂತನ ವಿಷಯದಲ್ಲಿ. ಏನ್ ವಿಷಯ ಅದು? ಅವನು ಸ್ವತಂತ್ರ, ಗುಣಪೂರ್ಣ, ದೋಷ ದೂರ, ಸೃಷ್ಟಿಯಾದಿಕರ್ತ ಅನ್ನುವಂತಹ ಪರ ಸರ್ವೋತ್ತಮನಾದ ಭಗವಂತನ ವಿಷಯದಲ್ಲಿ ಶುಕ್ಲ. ಶುಕ್ಲ ಅಂದ್ರೆ ಶುದ್ಧ, ಕ್ಲೀನ್, ನೋ ಕನ್ಫ್ಯೂಷನ್ಸ್, ನೋ ಡೌಟ್ಸ್, ನೋ ಅಪೋಸಿಟ್. ದೇವರಿಗೆ ವಿರುದ್ಧವಾಗಿ ಹೋಗೋದಿಲ್ಲ, ದೇವರ ವಿಷಯದಲ್ಲಿ ಡೌಟ್ಸ್ ಇಲ್ಲ, ದೇವರ ವಿಷಯದಲ್ಲಿ ಕನ್ಫ್ಯೂಷನ್ಸ್ ಇಲ್ಲ. ಪರ ಶುಕ್ಲ ಸರ್ವೋತ್ತಮನಾದ ಭಗವಂತನ ವಿಷಯದಲ್ಲಿ ಡೌಟ್ಸ್, ಕನ್ಫ್ಯೂಷನ್ಸ್, ಅಪೋಸಿಟ್ ಇದ್ಯಾವುದೂ ಮಾಡದೆ ಶುಕ್ಲ ಶುದ್ಧವಾಗಿ ಇರುವ ತ್ರಯ 5 ದೇವತೆಗಳ 3 ಗುಂಪು. ಅದನ್ನೇ ಪರಶುಕ್ಲ ತ್ರಯ ಅಂತ ಕರೆಯೋದು. ಸರ್ವೋತ್ತಮನಾದ ಭಗವಂತನ ವಿಷಯದಲ್ಲಿ ಶುದ್ಧವಾದ 3 ದೇವತೆಗಳ ಗುಂಪು. ಯಾವುದು 3 ದೇವತೆಗಳ ಗುಂಪು? ಈಗಿನ್ನು ಹೇಳಿದೆ, ಲಕ್ಷ್ಮಿ 1, ಸರಸ್ವತಿ ಭಾರತಿ 1, ಬ್ರಹ್ಮವಾಯು 1. ಆದ್ದರಿಂದ 3 ದೇವತೆಗಳು ಭಗವಂತನ ವಿಷಯದಲ್ಲಿ ಶುದ್ಧರಾಗಿದ್ದಾರೆ. ಅಂದ್ರೆ ಈ ಗ್ರಂಥದ ವಿಷಯವೇ ಇದು. ಈ 3 ದೇವತೆಗಳು ದೇವರ ವಿಷಯದಲ್ಲಿ ಶುದ್ಧರಾಗಿದ್ದಾರೆ ಅನ್ನೋದನ್ನೇ ಪ್ರೂವ್ ಮಾಡ್ತಾರೆ ವಾದಿರಾಜರು. ಬೇಕಾದಷ್ಟು ಇನ್ಸಿಡೆಂಟ್ಗಳನ್ನ ಕೊಡ್ತಾರೆ, ಬೇಕಾದಷ್ಟು ಕಥೆಗಳನ್ನು ಹೇಳ್ತಾರೆ. ಇದರಲ್ಲಿ ನ್ಯಾಯಸುಧಾ ಇದಿ ಗ್ರಂಥಗಳಲ್ಲಿ ಬಂದ ಹಾಗೆ ವಾಕ್ಯಾರ್ಥ ಇಲ್ಲ, ತರ್ಕ ಇಲ್ಲ, ವ್ಯಾಕರಣಗಳಿಲ್ಲ. ಅಯ್ಯೋ ಅರ್ಥನೇ ಆಗಲ್ಲಪ್ಪ ನಮಗೆ ಅನ್ನೋ ವಾಕ್ಯಾರ್ಥಗಳಿಲ್ಲ. ಈಸಿಯಾಗಿ ನಾವು ನೀವು ಕೇಳಿದ ಪುರಾಣಗಳು, ಉಪನಿಷತ್ತುಗಳ ಕಥೆ ಬ್ಯಾಕ್ಗ್ರೌಂಡ್ ನಲ್ಲೇ ತುಂಬಾ ಈಸಿಯೆಸ್ಟಾದ ಮೆಥಡ್ ಅಲ್ಲಿ ನಮಗೆ ಅರ್ಥ ಮಾಡಿಸ್ತಾ ಬರ್ತಾರೆ ಆದರೆ ಸ್ವಾಮಿಗಳು. ಆದ್ದರಿಂದ ನಮಗೇನು ಗೊತ್ತಾಯ್ತು? ಲಕ್ಷ್ಮೀ, ಬ್ರಹ್ಮ, ವಾಯು, ಸರಸ್ವತಿ, ಭಾರತಿ ಈ 5 ದೇವತೆಗಳು ದೇವರ ವಿಷಯದಲ್ಲಿ ವಿರೋಧವಾಗಿ ಹೋಗೋದಿಲ್ಲ. ಅಲ್ಲ, 5 ದೇವತೆಗಳನ್ನ ಪರಶುಕ್ಲತ್ರಯ ಅಂತ ಕರೆದಿದ್ದಾರಲ್ಲ ಆಚಾರ್ಯರು. ಇಲ್ಲಿ 5 ದೇವತೆಗಳು ಅಂದ್ರಲ್ಲ ವಾದಿರಾಜರು. ಮಧ್ವಾಚಾರ್ಯರಿಗೂ ವಾದಿರಾಜರಿಗೂ ವಿರೋಧ ಬಂತಲ್ಲ ಅಂದ್ರೆ ವಾದಿರಾಜರೇ ಅಂತಾರೆ, ಬ್ರಹ್ಮವಾಯುಗಳು ಒಂದೇ, ಭೇದ ಇಲ್ಲ. ಸರಸ್ವತಿ ಭಾರತೀಯರು ಒಂದೇ, ಭೇದ ಇಲ್ಲ. ಆದ್ದರಿಂದ ಬ್ರಹ್ಮವಾಯು 1, ಸರಸ್ವತಿ ಭಾರತಿ 1, ಲಕ್ಷ್ಮಿ 1, ಈ 3 ಸೇರಿಸಿ ತ್ರಯ. ಯಾರಲ್ಲಿ ತ್ರಯ? ಪರ ಸರ್ವೋತ್ತಮನಾದ ಭಗವಂತನಲ್ಲಿ ಶುದ್ಧರಾದ ಈ ದೇವತೆಗಳು ಪರ ಶುಕ್ಲ ತ್ರಯ, ಪರಶುಕ್ಲತ್ರಯರು. ಆದ್ದರಿಂದಲೇ ಈ ಪರಶುಕ್ಲತ್ರಯರನ್ನ ಶಾಸ್ತ್ರಗಳಲ್ಲಿ ಅನಿರುಕ್ತ ದೇವತೆಗಳು ಅಂತನೂ ಕರೀತಾರೆ. ಏನ್ ಹೇಳಿ? ಅನಿರುಕ್ತ. ಇವ್ರನ್ನ ಹೀಗೆ ಅಂತ ಹೇಳಕ್ಕಾಗಲ್ವಂತೆ. ಯಾಕೆಂದ್ರೆ ದೇವರ ವಿಷಯದಲ್ಲಿ ಅಷ್ಟು ಶುದ್ಧರಾಗಿದ್ದಾರೆ, ದೇವರಿಗೆ ಅಪೋಸಿಟ್ ಆಗಿ ದೇವರಿಗೆ ವಿರೋಧ ಆಗುವಂತೆ ನಡ್ಕೊಳ್ಳೋದೇ ಇಲ್ಲ. ಆದ್ದರಿಂದ ಇವರ ಬಗ್ಗೆ ಶಾಸ್ತ್ರದಲ್ಲಿ ಏನಾದ್ರೂ ತಪ್ಪಾಗಿ ಏನಾದ್ರೂ ಕಥೆಗಳಲ್ಲಿ ಬಂದ್ರೆ ಅವರ ಗುಣಗಳಿಗೆ ಅನುಗುಣವಾಗಿ ಅದನ್ನ ಅನ್ವಯ ಮಾಡಬೇಕು ಅಂತಾರೆ ಆಚಾರ್ಯರು. ಅದರಿಂದ ಪರಶುಕ್ಲರ ಬಗ್ಗೆ ಒಂದು ಕ್ಲಾರಿಟಿ. ಅರ್ಥ ಆಯ್ತಲ್ವಾ? ಅರ್ಥ ಆಯ್ತು ಆಚಾರ್ಯ. ಪರಶುಕ್ಲರ ಬಗ್ಗೆ ಇದು ಕ್ಲಾರಿಟಿ. ಇಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿ ಬೇರೆ ಯಾವ ಗ್ರಂಥದಲ್ಲೂ ನಮಗೆ ನೋಡಕ್ಕಾಗಲ್ಲ. ಅಷ್ಟು ಶುದ್ಧವಾಗಿ ನಮಗೆ ತಿಳಿಸ್ಕೊಡ್ತಾರೆ ಆದ್ರೆ ಸ್ವಾಮಿಗಳು. ಈ ಪರಶುಕ್ಲತ್ರಯರು ಯಾರ್ಯಾರು, ಅವ್ರ ಕಥೆ ಏನು ಅನ್ನುವ ಕ್ಲಾರಿಟಿಯನ್ನ ಕೊಟ್ಟು ಇಲ್ಲಿಂದ ಇನ್ನು ಮುಂದಕ್ಕೆ ಮಹಾಲಕ್ಷ್ಮೀ ದೇವಿ ಆ ಪರಶುಕ್ಲನಲ್ಲಿ ಫಸ್ಟ್ ರ್ಯಾಂಕು. ಅವಳು ಜೀವ ಅಲ್ಲ, ಮತ್ತೆ ದೇವರಂತೆ ಅಲ್ಲ. ಜೀವರು ದೇವರು ಅದರ ಮಧ್ಯದಲ್ಲಿ ಇದ್ದಾಳೆ ಮಹಾಲಕ್ಷ್ಮಿ. ಆದ್ದರಿಂದ ಮಹಾಲಕ್ಷ್ಮೀ ದೇವಿನ ಏನ್ ಕರೀತಾರೆ? ಅಕ್ಷರ ಪುರುಷ. ಭಗವದ್ಗೀತೆಯಲ್ಲಿ ಬರುತ್ತಲ್ಲ, ಅಕ್ಷರಾಕ್ಷರ ಬ್ರಹ್ಮಾದಿ
ತೃಣಾಂತ ಪರ್ಯಂತ ಎಲ್ಲ ಜೀವರಾಶಿಗಳನ್ನ ಕ್ಷರ ಅಂತ ಕರೆದ್ರೆ ಲಕ್ಷ್ಮೀದೇವಿಯನ್ನ ಅಕ್ಷರ ಅಂತ ಕರೀತಾರೆ. ಅಕ್ಷರ ಅಂದ್ರೆ ಕೂಟಸ್ಥ, ಅವಳಿಗೆ ವಿಕಾರವೇ ಇಲ್ಲ. ಆದ್ದರಿಂದ ಲಕ್ಷ್ಮೀದೇವಿಯನ್ನ ಅಕ್ಷರ. ಕ್ಷರರಾದ ಬ್ರಹ್ಮಾದಿ ಸಕಲ ಜೀವರಾಶಿಗಳಿಗಿಂತಲೂ ಅಕ್ಷರಳಾದ ಮಹಾಲಕ್ಷ್ಮೀ ದೇವಿಗಿಂತಲೂ ನಾನು ಉತ್ತಮ, ಪುರುಷೋತ್ತಮ, ಅಕ್ಷರಾಕ್ಷರ ಪುರುಷೋತ್ತಮ. ಭಗವದ್ಗೀತೆ 15ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ್ದಾನೆ. ನಾವು ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ಎಲ್ಲ ಮುನಿತ್ರಯದಲ್ಲೇ ಪಾಠ ಆಗೋಗಿದೆ, ಅದನ್ನು ಪ್ರತ್ಯೇಕವಾಗಿ ಹೇಳೋ ಹಾಗಿಲ್ಲ. ಆದ್ದರಿಂದ ಈ ಪರಶುಕ್ಲತ್ರಯರಲ್ಲಿ ಫಸ್ಟ್ ರ್ಯಾಂಕ್ ಅಲ್ಲಿ ನಿಂತಿರ್ತಕ್ಕಂಥವಳು ಯಾರು? ಲಕ್ಷ್ಮಿ. ಅವಳು ಜೀವ ಅಲ್ಲ, ಈಶಾ ಅಲ್ಲ, ಅವರಿಬ್ಬರ ಮಧ್ಯ ಇದ್ದಾಳೆ. ಅಂತಹ ಮಹಾಲಕ್ಷ್ಮೀ ದೇವಿ ಹೇಗಿದ್ದಾಳೆ ದೇವರ ವಿಷಯದಲ್ಲಿ? ಮಹಾಲಕ್ಷ್ಮೀ ದೇವಿಯ ವೈಭವ ಏನು? ಅವಳ ಜ್ಞಾನ ಹೇಗಿದೆ? ಲಕ್ಷ್ಮಿಯ ಸ್ವರೂಪ ಏನು? ಅವಳು ದೇವರಲ್ಲಿ ಶುದ್ಧಳಾಗಿದ್ದಾಳೆ ಅಂತ ನಾವು ಪ್ರೂವ್ ಮಾಡೋದು ಹೇಗೆ ಅನ್ನುವಂಥ ಎಲ್ಲ ತತ್ವಗಳನ್ನ ವಿಶೇಷವಾಗಿ ವಾದಿರಾಜ ಸ್ವಾಮಿಗಳವರು ಈ 4ನೇ ಶ್ಲೋಕದಿಂದ ಆರಂಭ ಮಾಡಿಕೊಂಡು 2 ವಿಲಾಸಗಳಲ್ಲಿ, 3ನೇ ವಿಲಾಸ, 4ನೇ ವಿಲಾಸ, ಒಂದು ಆಲ್ಮೋಸ್ಟ್ ಆಲ್ ಒಂದು 58 ಶ್ಲೋಕ, ಇನ್ನೊಂದರಲ್ಲಿ ಒಂದು 49 ಶ್ಲೋಕ, ಅಲ್ಲಿಗೆ 55, 49, 103 ಶ್ಲೋಕಗಳಲ್ಲಿ 104, ಆಲ್ಮೋಸ್ಟ್ ಆಲ್ 105 ಶ್ಲೋಕಗಳಲ್ಲಿ ವಿಸ್ತಾರವಾಗಿ ಪುರಾಣಗಳಲ್ಲಿ ಹೇಳಿದ ಎಲ್ಲ ಕಥೆಗಳನ್ನು ನಮಗೆ ಎಕ್ಸಾಂಪಲ್ ಕೊಡ್ತಾ ಮಹಾಲಕ್ಷ್ಮೀ ದೇವಿ ಭಗವಂತನ ವಿಷಯದಲ್ಲಿ ಹೇಗೆ ಶುದ್ಧಳಾಗಿದ್ದಾಳೆ ಅನ್ನೋದನ್ನ ಸಮರ್ಥನೆ ಮಾಡಿಕೊಡ್ತಾರೆ. ಆ ಎಲ್ಲ ಭಾಗವನ್ನು ಕೂಡ ನಾಳೆಯಿಂದ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ, ನನಗೆ ನಾಳೆಯಿಂದ ಮಂತ್ರಾಲಯದಲ್ಲಿ ಪ್ರವಚನ. ಇವತ್ತು ರಾತ್ರಿ 11 ಗಂಟೆಗೆ ನಾನು ಮಂತ್ರಾಲಯಕ್ಕೆ ಹೊರಡ್ತಾ ಇದ್ದೀನಿ. ನಾಳೆಯಿಂದ ನನಗೆ 5:30 6:30 ತನಕ ಮಂತ್ರಾಲಯದಲ್ಲಿ ಪ್ರವಚನ. ಮಾಮೂಲಿ ಮಹಾಭಾರತದಲ್ಲಿ ಮಹಾಭಾರತ ಗೀತಾ ಪಾಠ, ಮಹಾಭಾರತ ಪಾಠ, ಅದರಲ್ಲಿ ಗೀತಾ ಪಾಠ ಆಸ್ ಯೂಶುವಲ್ 4ರಿಂದ 5 ಗಂಟೆ ತನಕ. ಅದಾದ್ಮೇಲೆ ರಾತ್ರಿ 9ರಿಂದ 9:30 ತನಕ ಸರಸಭಾರತಿ ವಿಲಾಸ ಪಾಠ. ರಾಯರ ಸನ್ನಿಧಾನದಲ್ಲಿ ವಾದಿರಾಜರ ಮಾತು ಪುಣ್ಯ ವಿಶೇಷ, ಅದನ್ನ ಶ್ರವಣ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಭಾಗ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ಶ್ರೀಕೃಷ್ಣ. Bravo.